ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 21ನೇ ಪ್ರಶ್ನೆ, ಸಾಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು ಎಂಬಂತಹ ಚಾಪ್ಟರ್ ಇಂದ ನೈತಿಕ ಶಿಕ್ಷಣವು ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿದೆ ಹೇಗೆ ಅಂತ ಕೇಳ್ತಾ ಇದ್ದಾರೆ. ನೈತಿಕ ಶಿಕ್ಷಣ ಅಂತಂದ್ರೆ ಏನು? ನೈತಿಕ ವಿಚಾರಧಾರೆಗಳನ್ನ ತಿಳಿಸುವುದು, ಮಾರಲ್ ಎಜುಕೇಶನ್ ಅಲ್ವಾ. ಸೊ ನೈತಿಕ ಶಿಕ್ಷಣವು ಪ್ರಾಮಾಣಿಕತೆ, ಗೌರವ ನೀಡುವಂಥದ್ದು, ಜವಾಬ್ದಾರಿ, ಪ್ರೀತಿ, ವಾತ್ಸಲ್ಯ, ಸ್ನೇಹದಂತಹ ಮೌಲ್ಯಗಳನ್ನ ಕಲಿಸುತ್ತದೆ. ಅಷ್ಟೇ ಅಲ್ಲ, ದೇಶಭಕ್ತಿಯನ್ನು ಕೂಡ ನೈತಿಕ ಶಿಕ್ಷಣವು ಹೇಳಿಕೊಡುತ್ತದೆ ಮಕ್ಕಳೇ. ಈಗ ಒಂದು ಮಗುವಿಗೆ ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ಸುಳ್ಳು ಹೇಳಬಾರದು, ಕಳ್ಳತನ ಮಾಡಬಾರದು, ಮೋಸ ಮಾಡಬಾರದು ಅನ್ನುವಂತಹ ನೈತಿಕ ಶಿಕ್ಷಣ ಸರಿಯಾಗಿ ದೊರೆತಲ್ಲಿ ಮುಂದೆ ಆ ಮಗು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬೆಳೆಯುವುದಕ್ಕೆ ಸಹಾಯಕವಾಗತ್ತೆ ಅಲ್ವಾ. ಸೊ ಈ ರೀತಿಯ ಪ್ರೀತಿ, ಸದ್ಭಾವನೆ ಮತ್ತು ಗೌರವ ನೀಡುವುದು, ಪ್ರಾಮಾಣಿಕತೆ, ಜವಾಬ್ದಾರಿ, ಈ ರೀತಿಯ ಗುಣಗಳನ್ನ ನೈತಿಕ ಶಿಕ್ಷಣವು ನೀಡುವುದರ ಮೂಲಕ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು.